ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೆ. ಇಷ್ಟೆಲ್ಲ ಇದ್ರು ಕೂಡ ಜನಾರ್ದನ್ ರೆಡ್ಡಿ ಅವರನ್ನ ತಾವು ಟಾರ್ಗೆಟ್ ಮಾಡ್ಕೊಂಡು ಅವರು ಇಡೀ ವಂಶನ ನೀವು ನಿರ್ನಾಮ ಮಾಡಕ್ ಹೋಗ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನೀವು ಮಾಡಿರೋ ಪಾಪ ನಿಮ್ಗೆ ಸುತ್ಕೊಂಡಿದ್ದು. ಯಾರನ್ನ ನೀವು ಟಾರ್ಗೆಟ್ ಮಾಡಿದ್ರು ಆ ತಾಯಿನೇ ಅವ್ರು ಉಳಿಸಿದ್ದಾರೆ. ನನಗನ್ಸದೆ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಾದ್ರು ಹೀಲ್ಡಾಗಿ ಇಂಥವ್ರಿಗೆ ಏನಾದ್ರು ಆದ್ಯತೆ ಕೊಟ್ಟರೆ ನಾಳೆ ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡ್ಲಿಪಟ್ಟಾಯ್ತದೆ. ಇದಕ್ಕೆ ನೀವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿದೆ, ಯಾರು ಕುಂಡಾರಿಸಿದ್ದಾನೆ ಅನ್ನೋದು ನಿಮ್ಗಾಗಲೇ ಗೊತ್ತಿದೆ. ಇದನ್ನೇನಾದ್ರು ಮಾಡಿ ಎಲ್ಲ ಒಂದ್ ಕಡೆ 5 ಜನ ಸಮಿತಿ ಮಾಡ್ಬಿಟ್ಟು ಪಾಪ ರೇವಣ್ಣವ್ರಿಗೆ ಏನು ಕೆಲಸನೇ ಇದ್ರೆ ಕೂರಿಸಿದ್ರು. ಅಟ್ಲೀಸ್ಟ್ ನಾನು ಫೋನ್ 2-3 ಸಾರಿ ಟ್ರೈ ಮಾಡಿದೆ, ಇದಾದ್ರು ಸರಿಯಾಗಿ ವರದಿ ಕೊಡಪ್ಪ ನಿಮ್ಮ ಮನೆ ಕಾಯಿನಾಗ, ಇಲ್ಲಾಂದ್ರೆ ಎಲ್ಲ ಒಂಥರ ಕಳೆದೋಗ್ಬಿಡುತ್ತೆ ಅಂತ ಹೇಳಕ್ಕೆ ನನ್ನ ಫೋನ್ ಸಿಗ್ಲಿಲ್ಲ. ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವ್ರು. ಚುನಾವಣೆ ಬರ್ತದೆ ಹೋಯ್ತದೆ, ಗೆಲ್ಲೋದು ಸೋಲೋದು ನಮ್ದಲ್ಲ, ದೇವ್ರದ್ದು ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ, ಎಲ್ಲ ಒಂದ್ ಕಡೆ ರಾಮುಲು ಭಗವಂತ ಬಂದು ಆ ತಾಯಿ ಅವ್ರನ್ನ ಕಾಪಾಡಿದ್ನು. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕೆಟ್ಟ ವ್ಯವಸ್ಥೆಗಳಿಗೆ ಈ ರೀತಿಯಾಗಿ ದುರಹಂಕಾರ ಮಾಡ್ತಕ್ಕಂಥವ್ರಿಗೆ ನೀವು ಕಡಿವಾಣ ಹಾಕ್ದವ್ರೆ ಎಲ್ಲ ಒಂದ್ ಕಡೆ ಇಡೀ ದೇಶದಲ್ಲಿ ನಾಮಾಶೇಷ ಆಗ್ತಾ ಇದ್ದೀರಿ. ನನಗೆ ತಿಳಿದ ಮಟ್ಟಿಗೆ ಯಾವ ಜಿಲ್ಲೆ ಇವ್ರಿಗೆ ಜನ್ಮ ಕೊಡ್ತೋ, ಯಾವ ಜಿಲ್ಲೆ ಇವ್ರಿಗೆ ಅಧಿಕಾರ ಕೊಡ್ತೋ, ಯಾವ ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡಿ ನೀವು ಅಧಿಕಾರನ ರಾಜ್ಯಕ್ಕೆ ಸಮರ್ಪಣೆ ಮಾಡಿ ಬಡವ್ರಿಗೆ ಮಾಡಿ ಅಂತ ಕೊಡ್ತೋ, ಆ ಜಿಲ್ಲೆಯಿಂದಾನೇ ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಏನೇನು ಆಗ್ಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಬಳ್ಳಾರಿಯ ಜನ ಕಾಂಗ್ರೆಸ್ ಅನ್ನ ಯಾವ ರೀತಿ ಧೂಳಿಪಟ ಮಾಡಬೇಕು, ಹೆಂಗ್ ಕೆಲ್ಸಿದ್ರು ಅದೇ ರೀತಿ ಧೂಳಿಪಟ ಮಾಡೋದಕ್ಕೂ ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಯ ಕೆಲಸ ಮಾಡ್ತಕ್ಕಂಥ ಇವ್ರೇನಿದ್ದಾರೆ ಇದು ಒಳ್ಳೇದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ದು ಅವ್ರಿಗೆ ಗುರಿ ಆಯ್ತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನು ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ನಾನು ಕೇಳಿದೆ, ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ, ನಮ್ಮ ತಂದೆಯವರು ಬಿಜೆಪಿಲಿ ಇದ್ದಾರೆ, ಇವನೊಬ್ಬ ಕಾಂಗ್ರೆಸ್ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನ? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನ್ ಹೆಂಗ್ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿಲ್ಲದೆ ಹೋಗಿದ್ರೆ ನನ್ನಂತವ್ರ ಹತ್ರ ಬಂದಿದ್ರೆ ಒಂದು 6 ತಿಂಗಳಾದ್ರು ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನ ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ ಇದು ಒಳ್ಳೇದಲ್ಲ. ನನಗೆ ಇವಾಗ ತಾನೇ ಮಾಹಿತಿ ಬಂತು 4 ಜನರನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು ರಾಮುಲು ಸಿದ್ದರಾಮಯ್ಯ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ದೇವರಾಜ ಅರಸು ಸ್ಥಾನಕ್ಕೆ ಹೋಗಿ ಅಂತ ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ, ನಾವು ಜೊತೆಲಿ ಇದ್ದವರು. ಆದ್ರೆ ಇದನ್ನ ನೀವು ಕರೆಕ್ಟಾಗಿ ನಡೆಸಿದ್ರೆ ನನ್ಗನ್ಸ್ತದೆ ಕಾಂಗ್ರೆಸ್ ಸತ್ಯಾನಾಶ ಆಗೋದು ಒಂದ್ ಕಡೆ ಆದ್ರೆ ಅಲ್ಪ ಸ್ವಲ್ಪ ನಿಮ್ಮ ಹೆಸರಾದ್ರೂ ಉಳಿತದೆ. ಅದನ್ನ ಬಿಟ್ಟು ಏನಾದ್ರು ಇಂಥವ್ರಿಗೆ ನೀವು ಶಾಮೀಲಾಗಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಯಾವ ದೇವರು ನೀವು ಬರ್ಬೇಕಾದ್ರೆ ತೋರ್ಸ್ಕೊಂಡ್ ಬಂದೆ, ಏನ್ ನಿಮ್ಮ ಅಲ್ಲಿ ಕೈ ಮುಗಿದು ಬಂದೆಲ್ಲಪ್ಪ ದುರ್ಗಮ್ಮ ತಾಯಿ. ಯಾರಾದ್ರೂ ರಾಮುಲೂರು ದುರ್ಗಮ್ಮ ತಾಯಿ ಇನ್ನೊಂದು ಅವತಾರ ಆಗಿ ಜನಾರ್ದನ್ ರೆಡ್ಡಿ ಅವರು ಆ ತಾಯಿ ಮೇಲೆ ಇಟ್ಟಿರ್ತಾರೆ ನಂಬಿಕೆಯಿಂದ ಇವತ್ತು ಇದನ್ನ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಪಾಪ ಏನೂ ಮಾಡದಿರೋ ಅಮಾನಿಕ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಹೊಣೆಗಾರರು ನೀವೇ ಇದ್ದೀರಿ. ನಾನು ಆಗ್ರಹ ಮಾಡ್ತೀನಿ. ನಾನು ಇವತ್ತು ನನಗೇನು ಇದು ಗೊತ್ತಿಲ್ಲ, ನಾನು 1 ವಾರ ಆಯ್ತು ಅಗ್ನಿಬೊಮ್ಮನಹಳ್ಳಿಯಲ್ಲಿ ಇವತ್ತು ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನಗನ್ಸದೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸನ ಮಾಡ್ತಾ ಇದ್ರು. ಎಲ್ಲ ಹಣ ನಾನು ತುಮಕೂರು, ನಾನು ಕೂಡ ಆ ಜಿಲ್ಲೆಯವನೇ, ಆತನ ಪರ್ಸನಲ್ ನೋಡಿದ್ದೀನಿ. ಪರ್ಸನಲ್ ಆಗಿ ಅವ್ರು ಏನೇನು ಮಾತಾಡ್ತಾರೆ ಅಂತ ನಾವು ಮಾತಾಡಕ್ ಬರೋದಿಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನ? ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀವೇನಾದ್ರು ಸಿಟ್ಟಿಂಗ್ ಜಡ್ಜು ಕೊಡ್ಲಿಲ್ಲ ಅಂದ್ರೆ ಕೊಟ್ಬಿಡಿ CBIಗೆ, ಕೊಡಿ CBIಗೆ, ನಾವೇನು ಮಾಡೋದಿಲ್ಲ. ಅದು ಬೇಡ, ಇಲ್ಲ ಯಾವ್ದು ಕೊಡ್ಬೇಕು ಕೊಡಿ ಅನ್ನೋದು ಬಿಟ್ಟು ನಿಮ್ ಕೈ ಕೆಳಗಡೆ ರಬ್ಬರ್ ಸ್ಟಾಪ್ ಯಾರು ಇಟ್ಕೊಂಡಿದ್ದೀರಿ? ಅವ್ರು ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತಿಂದಾನೇ ಜನಾರ್ದನ್ ರೆಡ್ಡಿ ಅವರು, ರಾಮುಲು ಅವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ರಕ್ಷಣೆಗೆ ಕೊಡ್ಬೇಕಾಗ್ತದೆ. ಅದಲ್ದಿರ ಇನ್ ಮುಂದೆ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ಸಣ್ಣ ಘಟನೆ ಆದ್ರೂ ಕೂಡ ಭಾರತೀಯ ಜನತಾ ಪಕ್ಷ, NDA, ಜನತಾದಳ, ಜನತಾ ಪಕ್ಷ ಎರಡೂ ಸೇರಿ ನಾವು ಒಟ್ಟಾರೆಯಾಗಿ ನಿಮಗೆ
ಓಡಾಡ್ದಾಗ ಮಾಡೋ ಅಂತ ಕಾಲ ನೀವೇ ಸೃಷ್ಟಿ ಮಾಡ್ಕೊತಾ ಇದ್ದೀರಿ. ಶಿವಕುಮಾರ್ ಹೇಳಾರ, ನಾವು ಪರವಾಗಿರ್ತೀನಿ, ಪರವಾಗಿರ್ತೀನಿ ಅಂತ ಡಿ ಕೆ ಒಂದ್ ನಿಮಿಷ ತಾಳ್ರಿ. ಡಿ ಕೆ ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ ಆಗ್ಬೇಕು, ಸಿದ್ದರಾಮಯ್ಯನಿಗೆ ಸೀಟ್ ಹೋಗ್ಬಾರ್ದು. ಈ ಶಿವಕುಮಾರ್ ಸಿದ್ದರಾಮಯ್ಯನವ್ರು ಯಾರು ಕೂಡ ರಾಜ್ಯದ ಆಡಳಿತ ಸತ್ತೋಗಿದೆ. ಅವ್ರಿಗೆ ಬೇಕಾಗಿರೋದು ಅವ್ರ ಚೇರ್ಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಅವ್ರ ಅಧಿಕಾರ. ಆದ್ರಿಂದ ಶಿವಕುಮಾರ್ ಯಾರು ಇರ್ತೀನಿ ಅಂತ ಹೇಳಕ್ಕೆ ಕಾನೂನು ಯಾರಿಗೂ ಮನೆಯದಲ್ಲ, ಯಾರ ಮನೆಯದು ಅಲ್ಲ ಕಾನೂನು. ಆ ಕಾನೂನನ್ನ ಏನಾದ್ರು ತಿರ್ಸ್ತೀರಾ ನೀವು ಅಂದ್ರೆ ಅದು ನಾಳೆ ನಿಮ್ಗೆ ಮುಳುವಾಯ್ತದೆ. ಶಿವಕುಮಾರ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಇಂಥ ಪರಿಸ್ಥಿತಿಯಲ್ಲಿ ಡೈರೆಕ್ಟ್ ಆಗಿ ಬಂದು ನಿಮ್ ಗುಂಡು ಹೊಡೆದು ಸಾಯಿಸಿರೋ ಅದು ಯಾವನೋ ಪ್ರೈವೇಟ್ ಅದೇನು ಸೆಕ್ಯೂರಿಟಿ ನಮ್ಗೆ ಗೊತ್ತೇ ಇಲ್ಲ. ಅವೆಲ್ಲ ನಮ್ ಜೀವನದಲ್ಲೇ ಗೊತ್ತಿಲ್ಲ. ಇದನ್ನ ಯಾರ ಮೇಲೆ ಹಾಕ್ಬೇಕು ಅಂತ ಇದ್ರಿ? ಬೈ ಚಾನ್ಸ್ ಏನಾದ್ರು ಇವ್ರ ಹತ್ರ ಗನ್ ಮ್ಯಾನ್ ಇದ್ದು ಯಾರೋ ಇದು ಮಾಡಿದ್ರೆ ಅದನ್ನ ಬಿಡೋರಿ, ಇದನ್ನ ಇಟ್ಕೊಳ್ಳೋರಿ. ಇನ್ನು ದ್ವೇಷ ಭಾಷಣ ಒಂದ್ ನಿಮಿಷ